ಈಗ ಈ ಕೇಸಿನ ಬಿಟ್ಬಿಡೋಣ. 2.5 ವರ್ಷದ ನಂತರ ಸಿಎಂ ಬದಲಾವಣೆ ಹೆಂಗ್ ಮಾಡ್ತಿದೆ ಕಂಡೀಷನ್ ಅದೇನಾದ್ರೂ ಮುಂದೆ ಅಕಸ್ಮಾತ್ ಈ ಕೇಸಿನ ಬಿಟ್ಬಿಡೋಣ. ನಿಮ್ಗೆ ಯಾರು ಹೇಳಿದ್ರು 2.5 ವರ್ಷ ಸಿಎಂ ಬಂದ? ರಾಹುಲ್ ಗಾಂಧಿ ಇಲ್ಲ ರಾಹುಲ್ ಗಾಂಧಿ ಹೇಳೋರು. ಒಂದು ನಿಮಿಷ, ನಿಮ್ ರಾಹುಲ್ ಗಾಂಧಿ ಹೇಳಿದಾರಾ? ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿದಾರಾ? ಎಲ್ಲಿ ಹೇಳಿದಾರೆ ತೋರಿಸಿ ಸ್ವಾಮಿ. ಡಿ ಕೆ ಶಿವಕುಮಾರ್ ಈಗ ಮನೆ ಡಿ ಕೆ ಶಿವಕುಮಾರ್ ನಮ್ಮ ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಮೊನ್ನೆ ಒಂದು ವಾರ ಹಿಂದೆ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ, ಸಿದ್ದರಾಮಯ್ಯ ಅವ್ರಿಗೆ ಯಾರು ಏನು ಮಾಡೋಕ್ಕಾಗಲ್ಲ, 5 ವರ್ಷ ಅವರೇ ಮುಖ್ಯಮಂತ್ರಿ ಅಂತ ಅವ್ರು ಹೇಳಿದ್ದಾರೆ. ಒಂದು ವಾರ 10 ದಿನ ಹಿಂದೆ. ಸರ್ ನಾನು ಹೇಳೋದು ಇಲ್ಲಿ ಸಿಎಂ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, 5 ವರ್ಷ ಕುರ್ಚಿ ಖಾಲಿ ಇಲ್ಲ ಇಲ್ಲಿ. ಇದಾದ್ಮೇಲೆ ಅಲ್ಲ, ಅದಕ್ಕಿಂತ ಮುಂಚೆ 3 ಸತಿ ಹೋಗೋರೆ. ನಾನು ಜೊತೆಯಲ್ಲಿ ಹೋಗಿದ್ದೀನಿ 2 ಸತಿ. ಕೇಳ್ರಿ ಸಮಯ, ನಿಮ್ಮ ಮಾಧ್ಯಮದವ್ರು ಏನೇನೋ ಕೇಳ್ತೀರಾ ನೀವು. ಈಗ ಚಾಮರಾಜನಗರ ಯಾರು ಮುಖ್ಯಮಂತ್ರಿ ಹೋಗ್ತಾರೆ, ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಒಂದು ಸೃಷ್ಟಿ ಮಾಡ್ಕೊಂಡು ಭಾಳ ಜನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರ ಜೊತೆ ನಾನೇ 2 ಸತಿ ಹೋಗಿದ್ದೀನಿ ನಾನು ಚಾಮರಾಜನಗರ್ಗೆ. ಮುಖ್ಯಮಂತ್ರಿ ಆದಮೇಲೆ ಈ ಬಾರಿ 3ನೇ ಸತಿ 4ನೇ ಸತಿ ಹೋಗಿರೋದು. ಆಮೇಲೆ ಕೇಳಿ ಸರ್, ಎಲ್ಲರಿಗಿಂತ ಹೆಚ್ಚಾಗಿ BJP-ಅವ್ರಿಗೂ ಸತ್ಯ ಗೊತ್ತಿದೆ. ಈಗ ಒಂದು ಕುಮಾರಸ್ವಾಮಿ ಅವರು ಪ್ರತಿಭಟನೆ ಮಾಡಿದ್ದು ಪಾದಯಾತ್ರೆ ಹೊಡ್ಬೇಕಂತ ಹೊಟ್ಟಿದ್ರಲ್ಲ, ಕುಮಾರಸ್ವಾಮಿ ಅವರು ಏನಕ್ಕೆ ಕ್ಯಾನ್ಸಲ್ ಮಾಡಿದ್ರು? ಮುಂಚೆ ಏನಂದ್ರು ಕುಮಾರಸ್ವಾಮಿ ಅವರು? ನಾವು ಯಾವ ಕಾರಣಕ್ಕೆ ಬರೋಲ್ಲ ಅಂದರು. ಏನಕ್ಕಂದ್ರೆ ಅವ್ರು ಸತ್ಯ ಗೊತ್ತಿತ್ತು, ಬರಲ್ಲ ಅಂದರು. ಆಮೇಲೆ ಇವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ BJP ಒತ್ತಡ ಆದಮೇಲೆ ಇವ್ರು ಒಪ್ಕೊಂಡು ಹೋಗಿದ್ದು. ಅವ್ರಿಗೂ ಗೊತ್ತಿದೆ ಇದರಲ್ಲಿ ಏನಿಲ್ಲ ಅಂತ. ಬರೀ ಇಷ್ಟೇ ಸರ್, ಇದು ಸಿದ್ದರಾಮಯ್ಯ ಡಿಸ್ಟರ್ಬ್ ಮಾಡಿದ್ರೆ ಕಾಂಗ್ರೆಸ್ ಡಿಸ್ಟರ್ಬ್ ಮಾಡ್ದಂಗೆ. ಒಬ್ಬ ಹಿಂದ ಬ್ಯಾಕ್ವರ್ಡ್ ದೇವರಾಜ ಆದಮೇಲೆ ಯಾರೂ ಮುಖ್ಯಮಂತ್ರಿ ಆಗಲಿಲ್ಲ, ಅವ್ರಿಗೆಲ್ಲ ಸಹಿಸೋಕ್ಕಾಗ್ತಾಯಿಲ್ಲ ಅದು. ಒಬ್ಬ